ನೋಡಿ, ಅವರಿಬ್ಬರು ಸೋಲಿಸಿದ್ದಾರೆ ಜನ. ತಿರಸ್ಕಾರ ಅನ್ನೋ ಪದ ಸರಿ ಇಲ್ಲ ಅಂತ ಸೋಲಿಸಿದ್ದಾರೆ ಅಲ್ವಾ? ಕುಟುಂಬ ರಾಜಕಾರಣದ ವಿರುದ್ಧ ಮತದಾರ ನಿರ್ಣಯ ಕೊಟ್ಟಿದ್ದಾನೆ ಅಂತ ಹೇಳ್ತೀರಾ? ಕುಟುಂಬ ರಾಜಕಾರಣದ ನಿರ್ಣಯ ಕೊಟ್ಟಿದ್ದಾರೆ. ಒಟ್ಟಾರೆ ಅವರ ಅಪಪ್ರಚಾರ ಮತ್ತೆ ಸುಳ್ಳು ಆರೋಪಗಳಿಗೆ ಸೋಲಾಗಿದೆ. ಸರ್, ಸಿಎಂ ಸರ್ಗೆ ಈ ಒಂದು ಚುನಾವಣೆಗಳಿಂದ ಶಕ್ತಿ ಬಂದಿದೆ ಸರ್. ಸಿಎಂ ಅವ್ರಿಗೆ ಈ ಒಬ್ರು ಮಾತಾಡ್ರಿ, ಇವ್ರು ಮಾತಾಡ್ತಾರೆ, ಮಾತಾಡೋದು ಏನಂತ ಜನ ಉತ್ತರ ಕೊಟ್ಟವರಲ್ಲ ಅವ್ರಿಗೆ. ನಾನೇನ್ ಹೇಳೋದಿಲ್ಲ, ಜನ ಉತ್ತರ ಕೊಟ್ಟಿದ್ದಾರೆ. ನೀನ್ ಹೇಳಪ್ಪ ಈಗ. ಸರ್, ಈಗ ನೀವು ಹೇಳ್ತಾ ಇದ್ರೆ ಉಪಚುನಾವಣೆ ಗೆದ್ದ ನಂಗೆ ಶಕ್ತಿ ಬರುತ್ತೆ ಅಂತೀರಿ. ಈ ಶಕ್ತಿ ಬಂದಿದೆ ಸರ್ ಈಗ 3 ಉಪಚುನಾವಣೆ ಗೆದ್ದ ಮೇಲೆ? ಎಲ್ಲಿ ಉಪಚುನಾವಣೆ ಗೆದ್ದ ಮೇಲೆ ಗೆದ್ರೆ ಶಕ್ತಿ ಬರುತ್ತೆ ಅಂತ ಹೇಳಿ. ಸಾಮಾನ್ಯವಾಗಿ ಸುಳ್ಳು ಹೇಳೋರಿಗೆ ತಕ್ಕ ಪಾಠ ಕಲಿಸಿದ ಮೇಲೆ ನಮ್ಗೆ ಶಕ್ತಿ ಬರಲೇಬೇಕಲ್ಲ ಸರ್. ಈಗ 3 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ನಮ್ ಸಿದ್ದರಾಮಯ್ಯವ್ರಿಗೆ 3 ವರ್ಷ ಇನ್ಯಾವ ಸಮಸ್ಯೆ ಇಲ್ಲ ಅಂತ ನಿಮ್ ಕಾರ್ಯಕರ್ತರು ಮಾತಾಡ್ಕೊಂತ ಇದ್ದಾರೆ. ಯಾರು ನಿಮ್ ಕಾರ್ಯಕರ್ತರು? ನಮ್ ಕಾರ್ಯಕರ್ತರು ಯಾರಯ್ಯ? ನಿಮ್ ಕಾಂಗ್ರೆಸ್ ಸಂತೋಷಲಾಡಿ ಇದಾರ. ಹಾಗಾದ್ರೆ ಸರಿಯಾಗಿದೆ. ಜನ ನಮಗೆ ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಮತ್ತೆ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಸಿದ್ಧಾಂತಕ್ಕೆ ಜನ ಮೆಚ್ಚಿಕೊಂಡು ಓಟ್ ಕೊಟ್ಟಿದ್ದಾರೆ. ಕೋಮುವಾದವನ್ನು ತಿರಸ್ಕಾರ ಇಡೀ ಸರ್ಕಾರಕ್ಕೆ ಬಲ ತಂದುಕೊಟ್ಟಿದೆ. ಈಗ ನೋಡಿ, ಇಟ್ ಇಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಗೊತ್ತಾಯ್ತಾ? ಯಾವಾಗಲೂ ನಾನು ನಂಬರ್ 1 ಅಮಾಂಗ್ ದಿ ಈಕ್ವಲ್ಸ್ ಅಂತ. ಐ ಆಮ್ ನಂಬರ್ 1 ಅಮಾಂಗ್ ದಿ ಈಕ್ವಲ್ಸ್. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತಂದ್ರೆ ಏನು? ವಾಟ್ ಡಸ್ ಇಟ್ ಮೀನ್? ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದ್ರೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಒಬ್ಬರೇ ಇರೋದಿಲ್ಲ ಅದರಲ್ಲಿ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಸಿದ್ದರಾಮಯ್ಯ ಆಸ್ ಚೀಫ್ ಮಿನಿಸ್ಟರ್ ಈಸ್ ನಂಬರ್ 1 ಅಮಾಂಗ್ ದಿ ಈಕ್ವಲ್ಸ್. ಸಂಪುಟ ಹೇಳೋದು ಇವೆಲ್ಲ ಹುಟ್ಟಾಕವ್ರೆಲ್ಲ ನೀವೇ. ರೀಸಫಲ್ ಮಾಡಿ ಸರ್. ಮೈಸೂರು ನೀವೇ ಹೇಳಿದ್ರಲ್ಲ ಸರ್, ಬಿ ರಾಮ್ ತಾಳ ಹೆಣ್ಮಗಳೇನ ಕೇಳ್ತಾರೆ. ಅಲ್ಲಮ್ಮ, ಯಾರ್ಯಾರು ಕೇಳಮ್ಮ ತಾಯಿ, ಯಾರು ಸೆಕ್ಯುಲರಿಸಂ ನಲ್ಲಿ ನಂಬಿಕೆ ಇಟ್ಟಿರೋರೆಲ್ಲ ನಮ್ಮ ಕೈ ಹಿಡಿದಿದ್ದಾರೆ. ಇಲ್ಲಿ ರಿಸರ್ವೇಶನ್ ಟೆಂಡರ್ಗಳಲ್ಲಿ ಇಲ್ಲಮ್ಮ, ಹಿಂದೆ ತಗೊಂಡಿದ್ದೀನಿ. ನೀವು ಗೊತ್ತಿಲ್ಲಮ್ಮ. ನೀವು ಐ ವಿಲ್ ಸೆಟ್ ಇಟ್ ರೈಟ್. ನೀವು ಹೇಳೋದು ಕರೆಕ್ಟ್ ಆಗಿ. ನೀವು 4% ತೆಗೆದು 3Aಗೆ 3Bಗೆ ಹಂಚಿದವರು ಯಾರಮ್ಮ? ಕೇಳಮ್ಮ, ಸ್ವಲ್ಪ ಕೇಳಮ್ಮ. ಇಲ್ಲಿ ಕಾಂಟ್ರಾಕ್ಟ್ ವಿಷಯನ, ಇದು ರಿಸರ್ವೇಶನ್. ಕಾಂಟ್ರಾಕ್ಟ್ 4% ಕೊಟ್ಟಿಲ್ಲ. ಎಲ್ಲಿ ವಾಪಸ್ ತಗೊಂಡಿದ್ದೀನಿ? ಎಲ್ಲಮ್ಮ ವಾಪಸ್ ತಗೊಂಡಿದ್ದೀನಿ. ದೇರ್ ವಾಸ್ ಎ ಪ್ರಪೋಸಲ್. ಇಟ್ ಹ್ಯಾಸ್ ನಾಟ್ ಕಮ್ ಬಿಫೋರ್ ದಿ ಕ್ಯಾಬಿನೆಟ್. ಕ್ಯಾಬಿನೆಟ್ ಹ್ಯಾಸ್ ನಾಟ್ ಟೇಕನ್ ಎ ಡಿಸಿಷನ್. ಇಟ್ ವಾಸ್ ಪ್ರಪೋಸಲ್ ಅಷ್ಟೇನೆ. ನೀವು ಫಾಲೋ ಮಾಡೋದಲ್ಲ? ಸರಿ, ಮತ್ತೆ ಮಾಡ್ತೀವಿ ಸರ್. ಹಾಗಿದ್ರೆ ಮುಂದೆ ನೀವು ಬರ್ತದೆ ಸರ್ ಮುಂದೆ ಅದು ನೋಡಮ್ಮ. ದೇರ್ ವಾಸ್ ಎ, ನಾನೇನು ಹೇಳಿರೋದು, ದೇರ್ ಇಸ್ ಎ ಪ್ರಪೋಸಲ್. ದಿ ಗೌರ್ಮೆಂಟ್ ಹ್ಯಾಸ್ ನಾಟ್ ಟೇಕನ್ ಎ ಡಿಸಿಷನ್. 4% ನಮಗೂ ಕೊಡಬೇಕು ಅಂತ ಇದೆ. ನಮಗೂ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ಕೊಡಿ, ಹಿಂದುಳಿದವ್ರಿಗೆ ಕೊಟ್ಟಿದ್ದೀರಿ, SC ST ಕೊಟ್ಟಿದ್ದೀರಿ, ನಮಗೂ ಕೊಡಿ ಅಂತ ಕೇಳಿದ್ದಾರೆ. ಅದು ಇನ್ನೂ ಪ್ರಪೋಸಲ್ ನಲ್ಲಿದೆ, ಇನ್ನೂ ಡಿಸಿಷನ್ ತಗೊಂಡಿಲ್ಲ ಅಂತ ಹೇಳಿದೆ. ಈಗ ತಗೋತೀರಿ ಸರ್? ಈಗ
ಈಗ ಇದಕ್ಕೂ ಸಂಬಂಧ ಏನು? ಅದು ಇನ್ನೊಂದು ದಿನ ಮಾತಾಡ್ತೀವಿ. ಚುನಾವಣೆ ಸರ್, ಅದು ಇನ್ನೊಂದು ದಿನ ಹೇಳೋಣ. ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಇನ್ನೊಂದು ದಿನ ಮಾತಾಡ್ತೀನಿ. ಈಗ ನಿಮಗೆಲ್ಲ ಮಾಧ್ಯಮದವರಿಗೆ ಮೆನಿ 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 ಥ್ಯಾಂಕ್ಸ್. ಇಷ್ಟೋ ತನಕ ಬೈದ್ರಲ್ಲ ಅದಕ್ಕೆ ಸರ್. ನಾ ಯಾರಿಗೂ ಬೈಯಲ್ಲ. ಇಂಗ್ಲಿಷ್ನಲ್ಲಿ ನಾನು ಸಾಮಾನ್ಯವಾಗಿ ಇಂಗ್ಲಿಷ್ ಮಾತಾಡಲ್ಲ. ನಿಮ್ಗೆಲ್ಲ ಯು ನೋ ಇಂಗ್ಲಿಷ್, ಐ ಮೀನ್ ಕನ್ನಡ ಯು ನೋ. You know how to translate English, I mean Kannada into English. Iga, the people of Karnataka blessed our candidates in all the 3 constituencies. That is by-election. In all 3 by-elections, the voters in these 3 constituencies voted in favor of Congress party, and all our 3 candidates won in this election. Despite the fact BJP made false allegations against me and against our government, and also they carried out mispropaganda about our regarding work properties, regarding 5 guarantees, and they have made false allegations as far as the misappropriation taken place in the Valmiki Development Corporation, and also Muda issue. There is no issue at all, but they made it an issue. They made it a non-issue as an issue. Despite all these things, our candidates won with big margin. In Chenpatna, more than 25,000 votes. In Sandur, nearly 10,000 votes. In Siggaon, 14,000 votes. So, in all these constituencies, we won with big margin. They have rejected the false propaganda of BJP and also false allegations of BJP and JDS. The credit goes to entire party, entire our central leadership, entire our workers, entire our ministers, entire our MLA, MLCs and parliament members. Thank you. Thank you very much. Saku bidi.